ನಮಸ್ಕಾರ. ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ಚವಾನ್. ಮೊದಲಿಗೆ ಮುಖ್ಯಾಂಶಗಳು. ಏರುತ್ತಿದೆ ಚಿಮುಲ್ ಚುನಾವಣೆ ಕಾವು. ಗೌರಿಬಿದನೂರಿನಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ಮಾತಿನ ಯುದ್ಧ. ರೈತರ ಬಂಡವಾಳಶಾಹಿಗಳ ರೈತರೇ ನಿರ್ಧಾರ ಮಾಡಲಿ ಎಂದ ಶಿವಶಂಕರ್ ರೆಡ್ಡಿ. ರೈತರ ನಿದ್ದೆಗೆಡಿಸಿದ ಸರಣಿ ಕೇಬಲ್ ಕಳ್ಳತನ. ಚೆದುಮನಹಳ್ಳಿಯಲ್ಲಿ ತಡರಾತ್ರಿ ಕೇಬಲ್ ಕಳುವು. ಗುಡಿಬಂಡೆ ತಾಲೂಕಿನಲ್ಲಿ ಕೇಬಲ್ ಕಳ್ಳರ ಗ್ಯಾಂಗ್ ಬಂಧನಕ್ಕೆ ಆಗ್ರಹಿಸಿ ಪೊಲೀಸ್ ಠಾಣೆಗೆ ದೂರು. ದೇವನಹಳ್ಳಿಯಲ್ಲಿ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆ. ನಂದಿನಿ ಭರವಸೆಯ ಬ್ರ್ಯಾಂಡ್ ಎಂದ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ. ವಾರ್ತೆಗಳ ವಿವರ. ಚಿಮುಲ್ ಎಂಬುದು 500 ರೈತರೇ ಕಟ್ಟಿ ಬೆಳೆಸಿದ ಸಂಸ್ಥೆಯಾಗಿದ್ದು, ಇಲ್ಲಿ ರೈತರ ಹಿತ ಕಾಯುವವರು ಆಯ್ಕೆಯಾಗಬೇಕು. ಆದರೆ ಪ್ರಸ್ತುತ ಬಂಡವಾಳಶಾಹಿಗಳು ಚಿಮುಲ್ಗೆ ಸ್ತ್ರೀಸಲು ಮುಂದಾಗಿದ್ದು, ಪ್ರಸ್ತುತ ಚುನಾವಣೆಯಲ್ಲಿ ರೈತರ ಇಲ್ಲವೇ ಬಂಡವಾಳಶಾಹಿಗಳ ಎಂಬುದನ್ನು ರೈತರೇ ನಿರ್ಧಾರ ಮಾಡಲಿ ಎಂದು ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ ಕರೆ ನೀಡಿದ್ದಾರೆ. ಚಿಮುಲ್ ಚುನಾವಣೆ ಟಾರ್ಗೆಟ್ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಮುಲ್ ಚುನಾವಣೆ ಫೆಬ್ರವರಿ 1ರಂದು ನಡೆಯಲಿದ್ದು, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಅಂತ ಮಾಜಿ ಸಚಿವ ಎನ್ ಶಿವಶಂಕರ ರೆಡ್ಡಿ ವಿಶ್ವಾಸ ವ್ಯಕ್ತಪಡಿಸಿದರು. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಎನ್ ಶಿವಶಂಕರ ರೆಡ್ಡಿ, ಚಿಮುಲ್ ನಿರ್ದೇಶಕರ ಚುನಾವಣೆಗೆ ಮಂಚೇನಹಳ್ಳಿ ಮತ್ತು ಗೌರಿಬಿದನೂರು ಕ್ಷೇತ್ರ ವಿಂಗಡಣೆಯಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರ ಮಧ್ಯಸ್ಥಿಕೆಯಲ್ಲಿ ಒಮ್ಮತ ಮಾಡಿಕೊಂಡು ಅವಿರೋಧವಾಗಿ ನಿರ್ದೇಶಕರ ಆಯ್ಕೆ ಮಾಡಿಕೊಳ್ಳಲು ತೀರ್ಮಾನಿಸಿದ್ವು. ಆದರೆ ರಾತ್ರೋರಾತ್ರಿ ನಮ್ಮ ಅಭ್ಯರ್ಥಿ ಡಿಎನ್ ವೆಂಕಟರೆಡ್ಡಿ ಕೆಎಚ್ಪಿ ಬಣಕ್ಕೆ ಸೇರ್ಪಡೆಗೊಂಡಿದ್ದರಿಂದ ಚುನಾವಣೆ ಅನಿವಾರ್ಯವಾಯಿತು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂದರು. ಚಿಮುಲ್ ಚುನಾವಣೆಗೆ ಗೌರಿಬಿದನೂರು ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಮಂಡಿಕಲ್ ದಿನೇಶ್, ತೋಂಡೆಬಾವಿ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಗರಾಜ್ ಅವರನ್ನು ಕಣಕ್ಕಿಳಿಸಲಾಗಿದೆ. ಮಹಿಳಾ ಅಭ್ಯರ್ಥಿಯನ್ನು ಶೀಘ್ರದಲ್ಲೇ ಘೋಷಣೆ ಮಾಡಲಾಗುವುದು ಎಂದರು. ಚಿಮುಲ್ ಚುನಾವಣೆಯಲ್ಲಿ ಹಾಲು ಮಾರಾಟ ಮಾರುವವರಿಗಿಂತ ಆಲ್ಕೋಹಾಲ್ ಮಾರುವವರೇ 3 ಮಂದಿ ಅಭ್ಯರ್ಥಿಗಳಾಗಿದ್ದಾರೆ. ನಮ್ಮ ಅಭ್ಯರ್ಥಿಗಳು ಹೈನುಗಾರಿಕೆ ಮಾಡಿಕೊಂಡು ರೈತರ ಸಮಸ್ಯೆಗಳನ್ನು ಅರಿತಿದ್ದಾರೆ. ಇಂತಹ ಅಭ್ಯರ್ಥಿಗಳನ್ನು ಬೆಂಬಲಿಸುವ ಮೂಲಕ ರೈತರ ಹಾಗೂ ಒಕ್ಕೂಟದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು. ಮುಚ್ಚಿದ ಶೀತಲೀಕರಣ ಘಟಕ. ನಗರದ ಹೊರವಲಯದಲ್ಲಿ ಕೋಚಿಮುಲ್ನಿಂದ ಸ್ಥಾಪಿಸಿದ್ದ ಹಾಲು ಶೀತಲೀಕರಣ ಘಟಕವನ್ನು ನಮ್ಮ ಕ್ಷೇತ್ರದ ಹಿಂದಿನ ನಿರ್ದೇಶಕರು ತಮ್ಮ ಸ್ವಾರ್ಥಕ್ಕಾಗಿ ಬಿಎಂಸಿಗಳನ್ನು ತೆರೆದು ಶೀತಲೀಕರಣ ಘಟಕವನ್ನು ಶಾಶ್ವತವಾಗಿ ಮುಚ್ಚುವಂತೆ ಮಾಡಿರೋದು ಹಿಂದಿನ ನಿರ್ದೇಶಕರಾದ ಜೆ ಕಾಂತರಾಜ್, ಸುನಂದಮ್ಮ ಅವರ ಸಾಧನೆಯಾಗಿದೆ. ಇವರಿಗೆ ರೈತರ ಹಿತಾಸಕ್ತಿಯ ಚಿಂತನೆಯೇ ಇಲ್ಲ ಅಂದರು. ಹಿಂದಿನ ಕೋಚಿಮುಲ್ ನಿರ್ದೇಶಕರು ಹಾಲು ಶೀತಲೀಕರಣ ಘಟಕವನ್ನು ಮುಚ್ಚಿ ಒಂದೊಂದು ಬಿಎಂಸಿಗೆ 5 ಲಕ್ಷ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಶೀತಲೀಕರಣದಲ್ಲಿ ಕಾರ್ಮಿಕರ ಕೆಲಸ ಕಳೆದುಕೊಳ್ಳುವಂತಾಯಿತು. ಒಕ್ಕೂಟದಲ್ಲಿ ಉದ್ಯೋಗಗಳನ್ನು ವ್ಯಾಪಾರೀಕರಣ ಮಾಡಿಕೊಂಡು ಕೇವಲ ಸ್ವಾರ್ಥಕ್ಕಾಗಿ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿದರು. ಕ್ಷೇತ್ರದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ಡೋಂಗಿ ರಾಜಕಾರಣ ಮಾಡ್ತಿದ್ದಾರೆ. ನಾನು ತಂದಿರುವ ಅನುದಾನಗಳ ಕಾಮಗಾರಿಗಳಿಗೆ ಟೇಪ್ ಕಟ್ ಮಾಡ್ತಿದ್ದಾರೆ. ಕ್ಷೇತ್ರದಲ್ಲಿ ಇವರ ಸಾಧನೆ ಏನು? ಅವರು ಒಂದೇ ಒಂದು ಶಾಶ್ವತ ಅಭಿವೃದ್ಧಿ ಯೋಜನೆಯೂ ಆಗಿಲ್ಲ. ಕಾಮಗಾರಿಗಳ ಗುತ್ತಿಗೆದಾರರು ಇವರ ಕಡೆಯವರೇ ಆಗಿದ್ದಾರೆ. ಇಲ್ಲಿನವರ ಪಾಡೇನು ಅಂತ ಪ್ರಶ್ನಿಸಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ರೈತರ ಮತ್ತು ಬಂಡವಾಳಶಾಹಿಗಳ ನಡುವೆ ಚಿಮುಲ್ ಚುನಾವಣೆ ನಡೀತಾ ಇದ್ದು, ನಮ್ಮ ರೈತರು ಸ್ವಾಭಿಮಾನಿಗಳು, ರೈತರ ಪರವಾಗಿರೋರನ್ನ ಬೆಂಬಲಿಸ್ತಾರೆ, ಬಂಡವಾಳಶಾಹಿಗಳನ್ನ ಬೆಂಬಲಿಸೋದಿಲ್ಲ ಅಂದರು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಚ್ ವಿ ಮಂಜುನಾಥ್ ಮಾತನಾಡಿ, ಈ ಹಿಂದೆ ಕೋಚಿಮುಲ್ ನಿರ್ದೇಶಕ ಜೆ ಕಾಂತರಾಜು ವಿರುದ್ಧವೇ ಈಗಿನ ಗೌರಿಬಿದನೂರು ಕ್ಷೇತ್ರದ ಅಭ್ಯರ್ಥಿ ಡಿಎನ್ ವೆಂಕಟರೆಡ್ಡಿ ಅವರು ಹಾಲಿನ ದರ ಇಳಿಕೆ ಹಾಗೂ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಅಂತ ಪ್ರತಿಭಟನೆ ನಡೆಸಿದ್ರು. ಇಂದು ಇಬ್ಬರು ಕೆಎಚ್ಪಿ ಬಣದ ಅಭ್ಯರ್ಥಿಗಳಾಗಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಅವಾಗೂ ಕೂಡ MP ಸುಧಾಕರ್, ಚಿಕ್ಕಬಳ್ಳಾಪುರ ಸುಧಾಕರ್ ಮಂತ್ರಿ MP ಸುಧಾಕರ್ ಜೊತೆ ನಮ್ಮ ಚುನಾವಣೆ ಪೂರ್ವದಲ್ಲಿಂದ ಕೂಡ ಚುನಾವಣೆಗೆ ನನ್ನ ಸೋಲು ಕೂಡ ಅಥವಾ ಇಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಅವ್ರದ್ದು ಏನು ಪಾತ್ರ ಇದೆ ಗೊತ್ತಿದೆ. ಇಲ್ಲಿ ನಾನು ಅದಕ್ಕೆಲ್ಲ ಬೆಲೆ ಕೆಡಿಸ್ಕೊಡಲ್ಲ. ಸೊ ಅಲ್ಲಿಂದ ಇವ್ರ ಸಂಬಂಧ BJP ಸೇರಿದೆ. ಈಗಿರೋ ಶಾಸಕರು ಎಲ್ಲ ತಮ್ಮ ಚಟುವಟಿಕೆಗಳು, ಎಲ್ಲ ಸ್ಥಾನಮಾನಗಳನ್ನು ಬಿಜೆಪಿಯಿಂದ ಬಂದವ್ರಿಗೆ ಅಧಿಕಾರಗಳನ್ನು ಕೊಟ್ಟಿದ್ದಾರೆ. ಹೋಗ್ಲಿ ಕನಿಷ್ಠ ಸೌಜನ್ಯಕ್ಕಾದರೂ ನಮ್ಮಿಂದ ಹೋಗಿರೋ ಲೀಡರ್ಸ್ ಇದ್ದಲ್ಲ, ಕಾಂಗ್ರೆಸ್ ಲೀಡರ್ಸ್, ಇವ್ರಿಗೆ ಯಾರಿಗೂ ಕೂಡ ಯಾವುದು ಕೂಡ ಅಧಿಕಾರ ಕೊಡುವಂಥದ್ದಾಗಲಿ ನಾಮಿನೇಷನ್ ಕೊಡುವಂಥದ್ದಾಗಲಿ ಮಾಡಿಲ್ಲ. ಮೊದಲಿಂದ ಕೂಡ ಒಂದು ರೀತಿ BJP ಜೊತೆಗೆ ಅವರು ನಿಕಟ ಸಂಬಂಧ. ಈಗಲೂ ಕೂಡ ಮೊನ್ನೆ ನೀವು ಗಮನಿಸಿರ್ಬೋದು, ಇವರು ಒಬ್ಬರನ್ನೊಬ್ಬರನ್ನ ನಮ್ಮ ಸಾಧು ಸಮಾಜದಲ್ಲಿ ಗುಣಗಾನ ಮಾಡಿಕೊಂಡ್ರು. ಇವರು ಕೊಡುಗೆ ಇದ್ದಾನೆ, ಇವರು ಅವ್ರು ಕೊಡುಗೆ ಇದ್ದಾನೆ ಮಾಡ್ಕೊಂಡಿರಲಿ. ಸೊ ಹಾಗೆ ಇವತ್ತು ಈ ರೀತಿ ಚುನಾವಣೆ ಈಗ ಬಂದಿದೆ. ನಮಗೆ ಕೊನೆ ಗಳಿಗೆಯಲ್ಲಿ ಅಭ್ಯರ್ಥಿ ನಾವು ಸ್ವಲ್ಪ ಗೊಂದಲದಲ್ಲಿದ್ವಿ.
ಆ ಕಡೆ ಕಂಬುಟಳ್ಳಿ ಅಂತ ಕೂಡ ನಮಗೆ ಸೇರುತ್ತೆ. ಅವರು ದಿನೇಶ್ ಅಂತೇಳಿ ಬಂಡಿಕಲ್ ಮಾತಾಡ್ತೀನಿ. ಸೊ ದಿನೇಶ್ ಅಂತೇಳಿ ಬಂದರು. ನಾನು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಅಲ್ಲಿ ಕೇಳಿದ್ದೆ ಟಿಕೆಟ್, ನನಗೆ ಕೊಡಲಿಲ್ಲ. ನಾನು ಹೊರಗಡೆ ಕರೆದು ಇವರಿಗೆ ಯಾರಿಗೆ ವೆಂಕಟರೆಡ್ಡಿಗೆ ಘೋಷಣೆ ಆಗಿಬಿಟ್ಟಿದೆ, ನೀವೆಲ್ಲ ವೆಂಕಟರೆಡ್ಡಿಗೆ ಮಾಡಬೇಕು. ಏಕಾಏಕಿ ಅವರು ಸುಧಾಕರ್ ಸ್ಪೀಸ್ಬಿಟ್ಟು ನಮಗೆ ಒಂಥರ ಮುಜುಗರ ಆಯಿತು. ಯಾಕೆಂದರೆ ನಾವು ಅಲ್ಲಿ ಅಪೇಕ್ಷೆ ಪಟ್ಟಿದ್ವಿ, ಅವರು ಏರಿಯಾಗೆ ಬರ್ತೀವಿ, ನಮ್ಗೆ ಒಂಥರ ನೋವಾಯಿತು. ಅದಕ್ಕೆ ನಾವು ನಿರ್ಧಾರ ಮಾಡಿಕೊಂಡು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀವಿ ಅಂತೇಳಿ. ಬಹುಶಃ ಅದಕ್ಕೆ ಮೊದಲೇ ಇವರೆಲ್ಲ ನೋಡಿ ಓಡಾಡಿದ್ರು. ಸೊ ಅವ್ರು ಬಂದರು, ನಾವೆಲ್ಲ ನಮ್ಮ ಸ್ನೇಹಿತರ ಜೊತೆ ನಾವು ಮಾತಾಡ್ತೀವಿ. ಸೊ ಯಾಕಾಗಬಾರ್ದು, ಅವ್ರನ್ನೇ ನಮ್ಮ ಪಕ್ಷಕ್ಕೆ ತಗೊಂಡು ನಮ್ಮ ಅಧಿಕೃತ ಅಭ್ಯರ್ಥಿ ಅಂತೇಳಿ ಯಾಕೆ ಘೋಷಣೆ ಮಾಡಬಾರ್ದು ಅಂತೇಳಿ ಹೇಳಿದ್ವಿ. ಅವರು ಒಪ್ಕೊಂಡ್ರು. ಮತ್ತು ನಾವೆಲ್ಲ ಮುಖಂಡರನ್ನ ಕನ್ಸಲ್ಟ್ ಮಾಡಿದ್ವಿ. ಇರ್ತಕ್ಕಂಥ ಮುಖಂಡರು, ಬರದೇ ಇರ್ತಕ್ಕಂಥ ಮುಖಂಡರನ್ನ ತಗೊಂಡು ಇಲ್ಲ ನಾವು ಚಾಲೆಂಜ್ ತಗೊಂಡು ಅಭ್ಯರ್ಥಿ ಮಾಡಿ ಅವ್ರನ್ನೇ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಮಾಡಿ ಅಂತೇಳಿ ನಾವು ಹೇಳಿದ್ವಿ. ಅವರು ಒಪ್ಕೊಂಡು. ಗೌರಿಬಿದನೂರು ಕ್ಷೇತ್ರದ ಅಭ್ಯರ್ಥಿ ಮಂಡಿಕಲ್ ದಿನೇಶ್, ಮಂಚೇನಹಳ್ಳಿ ಕ್ಷೇತ್ರದ ಅಭ್ಯರ್ಥಿ ನಾಗರಾಜ್ ಮಾತನಾಡಿ ಚೀಮೂಲ್ ಅಭಿವೃದ್ಧಿ ಜೊತೆಗೆ ರೈತರ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಮೊನ್ನೆಯಷ್ಟೇ ಕೇಬಲ್ ಕಳವು ಮಾಡುತ್ತಿದ್ದ ಕಳ್ಳರನ್ನು ರೈತರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಹಸಿರಾಗಿರುವಾಗಲೇ ಮತ್ತೆ ಕೇಬಲ್ ಕಳ್ಳರು ಅಟ್ಟಹಾಸ ಮೆರೆದಿದ್ದಾರೆ. ಗುಡಿಬಂಡೆ ತಾಲೂಕಿನ ರೈತರ ನಿದ್ದೆಗೆಡಿಸಿರುವ ಕೇಬಲ್ ಕಳ್ಳರು ಒಂದೇ ರಾತ್ರಿಯಲ್ಲಿ ಹಲವಾರು ರೈತರ ಕೇಬಲ್ ಕದಿಯುವ ಮೂಲಕ ರೈತರಿಗೆ ಆತಂಕ ಮೂಡಿಸಿದ್ದಾರೆ. ಹಾಗಾದರೆ ಕಳ್ಳರ ಕರ ಮತ್ತು ಏನು, ನೀವೇ ನೋಡಿ. ರೈತರ ಸಂಕಷ್ಟಕ್ಕೆ ಕೊನೆಯೇ ಇಲ್ಲವಾಗಿದೆ. ತಮ್ಮ ಸಂಕಷ್ಟ ಪೊಲೀಸರಿಗೆ ಹೇಳಿದ್ರೂ ಉಪಯೋಗ ಇಲ್ಲ, ಜನಪ್ರತಿನಿಧಿಗಳಿಗೆ ಹೇಳಿದ್ರೆ ಪ್ರಯೋಜನ ಇಲ್ಲ ಎಂಬಂತಾಗಿದ್ದು, ಸಾಲ ಮಾಡಿ ಹಾಕಿದ ಕೊಳವೆ ಬಾವಿಗಳ ಕೇಬಲ್ ಕದೀತಿರುವ ಖದೀಮರ ಹೆಡೆಮುರಿ ಕಟ್ಟಲಾಗದ ಪೊಲೀಸರ ಅಸಹಾಯಕತೆಗೆ ರೈತರು ಅಸಮಾಧಾನ ವ್ಯಕ್ತಪಡಿಸುವಂತಾಗಿದೆ. ಸರ್, ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನಿನ್ನೆ ರಾತ್ರಿ ಇಲ್ಲಿ ಕಳ್ತನ ಮಾಡಿದ್ದಾರೆ ಸರ್. ಕೇಬಲ್ ಎಲ್ಲ ಸುಮಾರು ನಾವು 1-2-3 ಲಕ್ಷ ಬಂಡವಾಳ ಹಾಕಿ, ನನಗೆ ಸಂಬಂಧಪಟ್ಟಂತೆ 1-2-3 ಲಕ್ಷ ಬಂಡವಾಳ ಹಾಕಿ ನಾನು ಚಾಮಂತಿ ಆಗಿದ್ದೀನಿ. ಇವಾಗ ಫಸ್ಟ್ ಟೈಮ್ ಹಿಂಗೆ ಬಂದು ಕೇಬಲ್ಲು ಒಳಗಡೆ ಎಲ್ಲ ಬೀಗ ಎಲ್ಲ ಹೊಡೆದಾಕವ್ರೆ, ಬಾಗಿಲೆಲ್ಲ ಮುರಿದಾಕವ್ರೆ. ಸುಮಾರು 400 ಮೀಟ್ರ್ ಕೇಬಲ್ ಕಳ್ತನ ಮಾಡಿದ್ದಾರೆ ಸರ್ ನನ್ನ ಹತ್ರ. ಮತ್ತು ಒಂದು ಕಾಯಿಲು ವೈರ್ ತೊಗೊಂಡು ಹೋಗಿದ್ದಾರೆ 6 mm. ಮತ್ತು ನಮ್ಮದು ಒಬ್ಬಂದೇ ಅಲ್ಲ, ಇಡೀ ಈ ರೋಡಲ್ಲಿ ಏನೇನು ಬರ್ತಾವೆ ಎಲ್ಲ ನಮ್ಮದು ಗುಡಿಬಂಡೆ ತಾಲೂಕು, ಕಸಬಾ ಹೋಬಳಿ, ಉಳ್ಳೋಳ ಗ್ರಾಮ ಪಂಚಾಯತಿ, ಚಿನ್ನಹಳ್ಳಿ ಮತ್ತು ಚದುಮನಹಳ್ಳಿ ಗ್ರಾಮ. ಸರ್ವೆ ನಂಬರೆಲ್ಲ ಚದುಮನಹಳ್ಳಿ ಗ್ರಾಮ. ನಾವು ಸಾಲ ಮಾಡಿಕೊಂಡು ಈಗ ಬೆಳೆಗಳು ಹಾಕ್ಕೊಂಡು ಹಿಂಗೇನೋ ಜೀವನ ಮಾಡ್ಕೊತಾ ಇದ್ದೀವಿ, ಕೃಷಿನೇ ನಂಬ್ಕೊಂಡಿದ್ದೀವಿ. ಆದರೆ ರಾತ್ರಿ ಈಗ ಈ ಥರ ಕಳ್ತನ ಮಾಡಿದ್ದಾರೆ ಸರ್. ನನ್ನೊಬ್ಬರದೇ ಅಂತಲ್ಲ ನೋಡಿ, ಇಲ್ಲೆಲ್ಲ ಇದ್ದಾರೆ ರೈತರು, ಒಂದು 7 ಜನದ್ದು. ಅವ್ರದೊಂದಿಗೆ ಮತ್ತು ಸರ್ಕಾರಿ ಇದು ಮಾಡವ್ರೆ ಸರ್. ಸರ್ಕಾರಿ ಬೋರ್ದು ಇವಾಗ ನೀರಿಲ್ಲ ಊರಿಗೆ, ಚಿನ್ನಹಳ್ಳಿಗೆ, ಅದನ್ನು ಕೇಬಲ್ ತಗೊಂಡು ಕಟ್ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ನಮ್ಗೆ ತುಂಬ ಲಾಸ್ ಆಗಿಬಿಟ್ಟಿದೆ. ಸಂಬಂಧಪಟ್ಟ ಇಲಾಖೆಯವರು ಶೀಘ್ರ ಇದನ್ನು ಎಂಕ್ವೈರಿ ಮಾಡಿ ನಮ್ಮ ಮಾಲನ್ನು ನಮ್ಗೆ ವಾಪಸ್ ಕೊಡಿಸ್ಬೇಕಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಹೌದು, ಗುಡಿಬಂಡೆ ತಾಲೂಕಿನ ಚದುಮನಹಳ್ಳಿಯ ಸುತ್ತಮುತ್ತಲ ಜಮೀನುಗಳಲ್ಲಿ ಭಾನುವಾರ ತಡರಾತ್ರಿ ಕೇಬಲ್ ಕಳ್ಳರು ಅಟ್ಟಹಾಸ ಮೆರೆದಿದ್ದಾರೆ. ಏಕಕಾಲಕ್ಕೆ ಹಲವು ರೈತರ ಬೋರ್ವೆಲ್ಗಳ ಕೇಬಲ್ ಕಳವು ಮಾಡಲಾಗಿದ್ದು, ರೈತರು ಆತಂಕಕ್ಕೀಡಾಗಿದ್ದಾರೆ. ಚದುಮನಹಳ್ಳಿಯ ನಿವಾಸಿ ನಾರಾಯಣಸ್ವಾಮಿ ಅನ್ನೋರ ಶೆಡ್ ಬೀಗ ಮುರಿದ ಕಳ್ಳರು ಒಳಗೆ ಸಂಗ್ರಹಿಸಿಟ್ಟಿದ್ದ 400 ಮೀಟರ್ ಫಿನೋಲೆಕ್ಸ್ ಕೇಬಲ್ ಮತ್ತು ಮೇನ್ ಸ್ವಿಚ್ಗಳನ್ನು ದೋಚಿದ್ದಾರೆ. ಕಳ್ಳರು ಶೆಡ್ನ ಕಬ್ಬಿಣದ ಬಾಗಿಲನ್ನು ಕಲ್ಲಿನಿಂದ ಜಜ್ಜಿ ಜಖಂಗೊಳಿಸಿ ಒಳನುಗ್ಗಿದ್ದಾರೆ. ಅಲ್ಲದೆ ಅಕ್ಕಪಕ್ಕದ ಜಮೀನಿನ ಆದೇಶ್ ಅನ್ನೋರ ಬೋರ್ವೆಲ್ನಿಂದ 30 ಮೀಟರ್ ಕೇಬಲ್, ಮತ್ತೊಬ್ಬ ರೈತ ನಾರಾಯಣಸ್ವಾಮಿ ಜಮೀನಿನಲ್ಲೂ ಕಳ್ಳತನ ನಡೆದಿದೆ. ಖದೀಮರು ಗ್ರಾಮದ ಸರ್ಕಾರಿ ಬೋರ್ವೆಲ್ ಕೇಬಲ್ ಕೂಡ ಬಿಡದೆ ಕದ್ದೊಯ್ದಿದ್ದಾರೆ. ಈ ಸಂಬಂಧ ಸಂತ್ರಸ್ತ ರೈತರು ಗುಡಿಬಂಡೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಬೋರ್ವೆಲ್ಗಳ ಕೇಬಲ್ ಕಳ್ಳತನದಿಂದ ಕೃಷಿ ಚಟುವಟಿಕೆಗೆ ತೊಂದರೆಯಾಗಿದೆ. ಪೊಲೀಸರು ಕೂಡಲೇ ಕಳ್ಳರನ್ನ ಪತ್ತೆ ಹಚ್ಚಿ ನ್ಯಾಯ ಒದಗಿಸಬೇಕು ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ನಮ್ಮ ಹೆಸರು ಮಾದೇಶ್ ಅಂತ. ಈಗ ನಮ್ಮ ಮೂರ್ತಿ ಹೇಳ್ದಂಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ತನಿಖೆ ನಡೆಸಿಬಿಟ್ಟು ನಮ್ಮ ರೈತರಿಗೆ ಒಂದು ಅನುಕೂಲ ಮಾಡ್ತಾ ಇರೋ ಪರಿಸ್ಥಿತಿಯಲ್ಲೇ ಒಂದು ಬೋರ್ವೆಲ್ ಕೊಡಿಸ್ಬೇಕಾದ್ರೆ ಒಂದು 3 ಲಕ್ಷದಿಂದ 4 ಲಕ್ಷವರೆಗೂ ಖರ್ಚು ಬಿಡುತ್ತೆ. ಇಲ್ಲಿ ನಾವೆಲ್ಲ ಖುಷಿ ನಂಬ್ಕೊಂಡೆ ಅನುಗುಣವಾಗಿರೋದಿಲ್ಲ. ಅದಕ್ಕೆ ನಮ್ಗೆ ತಕ್ಕಂತೆ ನಮ್ಗೆ ಸರ್ಕರಿಸ್ಬೇಕಂತ
ಕೇಳ್ಕೊತಾ ಇದ್ದೀವಿ ಸರ್. ನನ್ನ ಹೆಸರು ಅವಲಪ್ಪ ಅಂತ, ಚಿನ್ನಹಳ್ಳಿ ನಮ್ಮದು, ಗುಲ್ಬಂಡೆ ತಾಲೂಕು, ಗುಲ್ಬಂಡೆ ಪಂಚಾಯಿತಿ. ಇವಾಗ ಆಲೂಗಡ್ಡೆ ಒಣಗಿದ್ದೀನಿ ನಾನು ಒಂದೂವರೆ ಎಕರೆಗೆ. ಇವಾಗ ನೀರು ಬೇಕು ನಮಗೆ. ಕೇಬಲ್ಲು ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಕನ್ನಡ ಮಕ್ಕಳು, ಅದಕ್ಕೆ ನಮಗೆ ಸಹಾಯ ಬೇಕು. ನಮ್ಮ ಕೇಬಲ್ ನಮಗೆ ವಾಪಸ್ ಕೊಡಿ ಅಂತೇಳಿ ನಮ್ಮ ಸಹಾಯ ಪೊಲೀಸ್ ಅವರು ಅದಕ್ಕೆ ಇಲಾಖೆಯವರು ತಗೋಬೇಕು. ಕಾಲಕ್ಕೆ ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ನಂದಿನಿ ಎಂಬುದು ಭರವಸೆಯ ಬ್ರ್ಯಾಂಡ್ ಆಗಿದೆ. ಜನರ ವಿಶ್ವಾಸಾರ್ಹ ಮತ್ತು ಗುಣಮಟ್ಟಕ್ಕೆ ಹೆಸರು ಗಳಿಸಿದೆ ಎಂದು ಬೋಮಲ್ ಅಧ್ಯಕ್ಷ ಡಿಕೆ ಸುರೇಶ್ ಅಭಿಪ್ರಾಯಪಟ್ಟರು. ಶಾಂತನವರು ಹಾಗೂ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಸಿ ಜಗನ್ನಾಥ್ ಅವರು ಹಾಗೂ ಜಿಲ್ಲಾ ಕೃಷಿಕ ಸಮಾಜ ಅಧ್ಯಕ್ಷರಾದ SR ರವಿಕುಮಾರ್ ಅವರು ದೇವನಹಳ್ಳಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಬೋಮಲ್ ಅಧ್ಯಕ್ಷ ಡಿಕೆ ಸುರೇಶ್, ವಿನೂತನ ತಂತ್ರಜ್ಞಾನದೊಂದಿಗೆ ಹೊಸದಾಗಿ QR ಕೋಡ್ ಬ್ರ್ಯಾಂಡ್ ಜೊತೆಗೆ ಅಳವಡಿಸಲಾಗುತ್ತದೆ. ಶೀಘ್ರದಲ್ಲಿಯೇ ಪ್ರಾರಂಭಿಸಲಾಗುವುದು. ಯಾವುದೇ ಕಳಪೆ ಮತ್ತು ನಕಲಿ ಜಾಲಗಳಿಗೆ ಕಡಿವಾಣ ಹಾಕಲಾಗುತ್ತದೆ. ಅಗತ್ಯ ಕಠಿಣ ಕ್ರಮಗಳನ್ನು ಪಾಲಿಸುವ ಮೂಲಕ ರೈತರ ಮತ್ತು ಗ್ರಾಹಕರ ವಿಶ್ವಾಸ ಗಳಿಸಲಾಗಿದೆ. ಅದನ್ನು ಮುಂದುವರಿಸುವ ಕೆಲಸವನ್ನು ಮಾಡಲಾಗುತ್ತದೆ ಎಂದರು. ಸಚಿವ KH ಮುನಿಯಪ್ಪ ಮಾತನಾಡಿ, ಹೆಚ್ಚು ಹಾಲು ಕರೆಯುವ ಸ್ಪರ್ಧೆ ಮತ್ತು ಕರುಗಳ ಪ್ರದರ್ಶನ ಏರ್ಪಡಿಸಲಾಗಿದೆ. ಹಾಲು ಉತ್ಪಾದನೆಯಲ್ಲಿ ಬೆಂಗಳೂರು ಡೇರಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯಾಗುತ್ತಿದೆ. ರೈತರ ಜೀವನಾಡಿ ಹೈನುಗಾರಿಕೆ, ಕೃಷಿಯಲ್ಲಿ ಹೈನುಗಾರಿಕೆ ಮತ್ತು ರೇಷ್ಮೆಗೆ ಹೆಚ್ಚು ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದರು. ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬೈಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್ ನೇತೃತ್ವದಲ್ಲಿ ವೈಯಕ್ತಿಕವಾಗಿ 1.5 ಲಕ್ಷ ನಗದು ಮತ್ತು ಪಾರಿತೋಷಿಕವನ್ನು, ಪ್ರಥಮ ಬಹುಮಾನವನ್ನು ಬೆಂಗಳೂರಿನ ಪೃಥ್ವಿ ಜಗನ್ನಾಥ್, ಎರಡನೇ ಬಹುಮಾನ ರಾವತನಹಳ್ಳಿಯ ಜೀವಗಾನ ಡೇರಿ ಫಾರ್ಮ್ ಮಾಲೀಕ ಮಂಜುನಾಥ್, ಮೂರನೇ ಬಹುಮಾನ ಮಾಳಿಗೇನಹಳ್ಳಿ ಲೋಕೇಶ್ ಗೌಡ, ನಾಲ್ಕನೇ ಬಹುಮಾನ ಆನೇಕಲ್ ರಾಮಚಂದ್ರ ರೆಡ್ಡಿ, ಐದನೇ ಬಹುಮಾನ ದೇವನಹಳ್ಳಿಯ BV ಕೃಷ್ಣಪ್ಪ ಪಡೆದರು. ಕರುಗಳ ಪ್ರದರ್ಶನದಲ್ಲಿ ವಿಜೇತ ರೈತರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಶಾಂತನವರು ಹಾಗೂ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಇದೀಗ ಸಣ್ಣ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ದೇವನಹಳ್ಳಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸಿರಿಧಾನ್ಯ ವಾಗ್ದಾನ ಜಾಥೆಗೆ ಸಚಿವ KH ಮುನಿಯಪ್ಪ ಚಾಲನೆ ನೀಡಿದರು. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡಿಕೊಂಡು ತಮ್ಮ ಉದ್ಘಾಟನಾ ನುಡಿಗಳನ್ನ ಹಂಚಿಕೊಂಡಿದ್ದಾರೆ. ದೇವನಹಳ್ಳಿ ತಾಲೂಕು ಜೂನಿಯರ್ ಕಾಲೇಜ್ ಮೈದಾನದಿಂದ ದೇವನಹಳ್ಳಿಯಲ್ಲಿ ನಡೆದ ಸಿರಿಧಾನ ವಾಕಥಾನ್ನಲ್ಲಿ ಸಚಿವ KH ಮುನಿಯಪ್ಪ ಮಾತನಾಡಿ, ಸಿರಿಧಾನ್ಯ ಉಪಯೋಗಿಸಿದ್ರೆ ಆರೋಗ್ಯ ಸಿರಿಯಾಗ್ತದೆ. ನಮ್ಮ ಪೂರ್ವಜರು ರಾಗಿ, ಜೋಳ, ಸಾಮೆ, ನವಣೆ ಇತ್ಯಾದಿಗಳನ್ನು ಬಳಸ್ತಾ ಇದ್ರು. ಸ್ವಾಭಾವಿಕವಾಗಿ ಬೆಳೆಯುವ ಸಿರಿಧಾನ್ಯಗಳು ಆರೋಗ್ಯಕ್ಕೆ ಒಳ್ಳೆಯದು. ಕಾಯಿಲೆ ಬರದಂತೆ ಸಿರಿಧಾನ್ಯಗಳು ತಡಿತವೆ. ನಾಗರಿಕತೆ ಹೆಚ್ಚುತ್ತಿದ್ರೆ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗ್ತದೆ ಅಂತ ಹೇಳಿದರು. ನಮ್ಮ ಇತಿಹಾಸದಲ್ಲಿ ಶತಮಾನಗಳಿಂದ ನಮ್ಮ ಕೃಷಿಕರು ನಮ್ಮ ಕೊಟ್ಟಿದ್ದ ವರದಾನ ಸಿರಿಧಾನ್ಯವನ್ನು ಉಪಯೋಗಿಸಿದರೆ ಆರೋಗ್ಯ ಸಿರಿಯಾಗ್ತದೆ. ಸಿರಿ ಎಲ್ಲಿಂದ ಬರ್ತಾರೆ ಅಂದರೆ ಸಿರಿಧಾನ್ಯಗಳನ್ನು ಉಪಯೋಗಿಸಿದ್ರೆ ಮಾತ್ರ ಬರ್ತದೆ. ನಮ್ಮ ಪೂರ್ವಜರು ಇಂತಹ ಸಿರಿಧಾನ್ಯಗಳನ್ನು ರಾಗಿ, ಜೋಳ, ಸಾಮೆ, ನವಣೆ, ಆರ್ಕ ಇಂಥವೆಲ್ಲ ಉಪಯೋಗಿಸಿ ಕಾಯಿಲೆನೇ ಇರ್ತಿತ್ತು. ಇವತ್ತಕ್ಕ 50 ವರ್ಷಕ್ಕಿಂತ ಬಹಳ ದೂರ ಬೇಡ ಹೋದರೆ
ಏನು ಈ ಸಿರಿಧಾನ್ಯಗಳನ್ನು ನಾವು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬಳಸ್ತಾ ಇದ್ವಿ. ಇದರಿಂದ ಯಾವ ಥರವಾದ ಕಾಯಿಲೆನೂ ಬರ್ತಾ ಇಲ್ಲ. ಬಿಸಿಲಲ್ಲಿ ಕೆಲಸ ಮಾಡ್ತಿದ್ರು. ಭಾರತ ದೇಶದಲ್ಲಿ 175 ಭಾಗ ಜನ ಕೃಷಿ ಆಧಾರಿತ ಜನ ಇದ್ರು. ಬೆಳಗಾದ್ರೆ ಇಷ್ಟೊತ್ತಿಗೆ ವ್ಯವಸಾಯಕ್ಕೆ ಮಾಡ್ಕೊಂಡ್ರೆ ಸಾಯಂಕಾಲವರೆಗೂ ತೋಟ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ಕಾಯ್ದೆನೇ ಇರ್ತೀವಿ. ನಾಗರಿಕತೆ ಜಾಸ್ತಿಯಾಗಿ ಆಹಾರ ಪದಾರ್ಥಗಳ ಬದಲಾವಣೆಯಿಂದ ಇವತ್ತು ಕಾಯಿಲೆಗಳು, ಶುಗರು, ಹಾರ್ಟು, ಬ್ಲಡ್ ಪ್ರೆಷರು ಜಾಸ್ತಿ ಆಗಿದೆ. ಇದಕ್ಕೆ ಮತ್ತೆ ನಾವು ವಾಪಸ್ ಹೋಗ್ಬೇಕು. ನಾನು ಇತ್ತೀಚೆಗೆ ಕೇಂದ್ರದ ಆಹಾರ ಸಚಿವರಂತ ನಮ್ಮವರೇ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾದಾಗ ಅಲ್ಲಿನ ಅಧಿಕಾರಿಗಳು ನಾನು ತಿಳಿಸಿಕೊಟ್ರು, ನೀವು ಬೆಳೆಯುವಂತರಾಗಿ ಈ ಭಾರತದ ಉತ್ತರ ಭಾಗದಲ್ಲಿ ಗೋಧಿ ಅಥವಾ ನಾವು ಅಕ್ಕಿಯನ್ನು ಉಪಯೋಗಿಸ್ತೀವಿ. ಅದರಿಂದ ಹೆಚ್ಚು ಕಾಯಿಲೆಗಳಾಗ್ತದೆ. ಸಿರಿಧಾನ್ಯದಿಂದ ಕಾಯಿಲೆ ಕಡಿಮೆ ಆಗ್ತದೆ. ನೀವು ರಾಗಿಯನ್ನು ಹೆಚ್ಚು ಉತ್ಪಾದನೆ ಮಾಡಿ ಸರ್ಕಾರ ನಾವು ತೆಗೆದುಕೊಂಡು ಭಾರತ ಸರ್ಕಾರ ಉತ್ತರ ಭಾಗದ ಎಲ್ಲ ರಾಜ್ಯಗಳಿಗೂ ಕೊಡೋದ್ರಿಂದ ಆರೋಗ್ಯ ಸಾಕಷ್ಟು ಸುಧಾರಣೆ ಮಾಡ್ತದೆ ಅನ್ನೋ ವಿಷಯವನ್ನು ಹೇಳಿ ಈ ಸಾರಿ ಅದಕ್ಕೋಸ್ಕರವಾಗಿ ನಮಗೆ ಅವಶ್ಯಕತೆ ಇರೋದು 4 ಲಕ್ಷ ಮೆಟ್ರಿಕ್ ಟನ್ನು ನಾವು BPL ಕಾರ್ಡ್ ಕೊಡುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಈ ಸಾರಿ 6 ಲಕ್ಷ ಮೆಟ್ರಿಕ್ ಟನ್ ಅನ್ನು ನಾವು ಇವತ್ತು MSPಯಲ್ಲಿ ಕೊಂಡುಕೊಟ್ಟು ಅದರಲ್ಲಿ ಸುಮಾರು 4 ಲಕ್ಷ ನಾವು ಉಪಯೋಗಿಸ್ತೇವೆ. 2 ಲಕ್ಷ ಹೊರದೇಶಗಳಿಗೆ. ಇದೊಂಥರ ಔಷಧಿ ಇದ್ದಂಗೆ, ನಾಟಿ ಔಷಧಿ ಇದ್ದಂಗೆ. ರಾಗಿ, ಜೋಳ, ನವಣೆ, ಸಾಮೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಿರಿಧಾನ್ಯ ವಾಕಥಾನ್ ವೇದಿಕೆ ಕಾರ್ಯಕ್ರಮದಲ್ಲಿ ನೃತ್ಯ ಮಾಡಿ ಗಮನ ಸೆಳೆದರು. ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಬಳಸುವ ಅರಿವು ಕಾರ್ಯಕ್ರಮಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹೆಚ್ಚು ಪ್ರೋತ್ಸಾಹ ಕೊಟ್ಟಿದೆ ಎಂದರು. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ಮಾಡಿಕೊಂಡು ತಮ್ಮ ಉದ್ಘಾಟನಾ ನುಡಿಗಳನ್ನ ಹಂಚಿಕೊಂಡಿದ್ದಾರೆ. ದೇವನಹಳ್ಳಿ ತಾಲೂಕು ಜೂನಿಯರ್ ಕಾಲೇಜ್ ಮೈದಾನದಿಂದ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಿಸಲು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಂತಾಮಣಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅಧ್ಯಕ್ಷತೆಯಲ್ಲಿ ನಡೆದ ಗಣರಾಜ್ಯೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ತಹಶೀಲ್ದಾರ್, ತಾಲೂಕಿನ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ತಮ್ಮ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೈದಾನದಲ್ಲಿ ನಡೆಯುವ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದರು. ವಿವಿಧ ಇಲಾಖೆಗಳಿಗೆ ವಹಿಸುವ ಜವಾಬ್ದಾರಿಯನ್ನು ಅಧಿಕಾರಿಗಳು ಹೊಣೆಗಾರಿಕೆಯಿಂದ ನಿರ್ವಹಿಸಬೇಕು. ಕಾರ್ಯಕ್ರಮದಲ್ಲಿ ಯಾವುದೇ ಚ್ಯುತಿ, ಲೋಪ ಆಗದಂತೆ ಮುಂಜಾಗ್ರತೆ ವಹಿಸಬೇಕು. ನಗರದ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಹ ಸಮಯಕ್ಕೆ ಸರಿಯಾಗಿ ಆಗಮಿಸಬೇಕು. ತಮ್ಮ ತಮ್ಮ ವಿದ್ಯಾರ್ಥಿಗಳನ್ನು ಶಿಸ್ತಿನಿಂದ ನೋಡಿಕೊಳ್ಳಬೇಕು ಅಂತ ಸೂಚಿಸಿದರು. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು NCC, NSS, ಸ್ಕೌಟ್ಸ್ ಅಂಡ್ ಗೈಡ್ಸ್, ಪೊಲೀಸ್, ಗೃಹ ರಕ್ಷಕ ದಳದ ತಂಡಗಳಿಂದ ಪಥಸಂಚಲನ, ಧ್ವಜವಂದನೆ ನಡೆಯಲಿದೆ. ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಧ್ವಜಾರೋಹಣದ ಸಂದೇಶ, ಸಾಧಕರ ಸನ್ಮಾನ ಮತ್ತಿತರ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ನಮ್ಮ ತಾಲೂಕಿನಲ್ಲಿ ಆಚರಣೆ ಮಾಡೋದಕ್ಕೋಸ್ಕರ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಈ ಒಂದು ಪೂರ್ವಭಾವಿ ಸಭೆಗೆ ಬಂದಿರುವಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರಂತೆ ನಮ್ಮ ತಾಲೂಕಿನಲ್ಲಿ ಈ ವರ್ಷ ಕೂಡ ನಾವು ಏನು ಗಣರಾಜ್ಯೋತ್ಸವವನ್ನು ಝಾನ್ಸಿ ರಾಣಿ ಮೈದಾನದಲ್ಲಿ ಆಚರಣೆ ಮಾಡೋದಕ್ಕೋಸ್ಕರ ಎಲ್ಲ ಒಂದು ತೀರ್ಮಾನ ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಶಾಲಾ ಮಕ್ಕಳ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ, ಸಂದೇಶ ಇರ್ತದೆ. ಅದೇ ರೀತಿ ಕಾರ್ಯಕ್ರಮ ಮುಗಿದ ಮೇಲೆ ಮಕ್ಕಳಿಗೆ ಸಿಹಿ ಹಂಚುವಂಥ ಕಾರ್ಯಕ್ರಮ ಇರುತ್ತೆ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಬೇರೆ ಯಾರಿಗೂ ಕೂಡ ನಿಯೋಜನೆ ಮಾಡಿಲ್ಲ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶಿಷ್ಟಾಚಾರದಂತೆ ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಇಮ್ರಾನ್ ಖಾನ್ RK, ಚಿಂತಾಮಣಿ, ರಾಯಲ್ಸ್ ಕನ್ನಡ. ಗುಡಿಬಂಡೆ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಹಾಯೋಗಿ ವೇಮನ ಜಯಂತಿ ಆಚರಿಸಲಾಯಿತು. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಕ್ರಾಂತಿಕಾರಿ ಕವಿ, ದಾರ್ಶನಿಕ ವೇಮನರ ವಿಚಾರಧಾರೆಗಳನ್ನು ನೆನೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು.
ಗುಡಿಬಂಡೆಯಲ್ಲಿ ಮಹಾಯೋಗಿ ವೇಮನ ಜಯಂತಿ ಇಂದು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪರಿಮಳ, ವೇಮನರು ಜನ್ಮತಃ ಯೋಗಿಗಳಾಗಿರಲಿಲ್ಲ. ಆರಂಭದ ದಿನಗಳಲ್ಲಿ ಅವರು ಹೆತ್ತವರಿಂದ ಮತ್ತು ಒಡಹುಟ್ಟಿದವರಿಂದ ನಿರ್ಲಕ್ಷ್ಯ ಹಂತಕ್ಕೆ ಒಳಗಾಗಿ ದುಶ್ಚಟಗಳ ದಾಸರಾಗಿದ್ದರು. ಪರಸ್ತ್ರೀ ವ್ಯಾಮೋಹ ಮತ್ತು ಇತರ ಬೆನ್ನತ್ತಿದ ವೇಮನರು ತಮ್ಮ ಮನೆಯ ಸಂಪತ್ತನ್ನೇ ನಾಶಪಡಿಸಿದ್ರು. ಇಂತಹ ಸಂದರ್ಭದಲ್ಲಿ ಅವರ ಜೀವನಕ್ಕೆ ಬೆಳಕಾಗಿ ಬಂದವರು ಅವರ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ. ಮೈದುನನ ಮನಸ್ಸನ್ನ ತಿದ್ದಲು ಮಲ್ಲಮ್ಮ ಮಾಡಿದ ಪ್ರಯತ್ನಗಳು ಇತಿಹಾಸದಲ್ಲಿ ಸದಾ ಸ್ಮರಣೀಯ ಅಂದ್ರು. ವೇಷಿಯೊಬ್ಬಳ ಮೋಹಕ್ಕೆ ಬಿದ್ದ ವೇಮನ ಆಕೆಯ ಆಸೆಯಂತೆ ಮಲ್ಲಮ್ಮನ ಮೂಗುತಿ ಕೇಳ್ತಾನೆ. ಆಗ ಮಲ್ಲಮ್ಮ ಒಂದು ಕರಾರು ವಿಧಿಸ್ತಾರೆ. ವೇಷಿಯ ನಗ್ನಳಾಗಿ ವೇಮನನ ಮಂಚದ ಸುತ್ತ 3 ಪ್ರದಕ್ಷಿಣೆ ಹಾಕಿ ಹಿಂಬದಿಗೆ ಬಾಗಿ 2 ಕಾಲುಗಳ ನಡುವಿನಿಂದ ಕೈ ಚಾಚಿ ಮೂಗುತಿಯನ್ನ ಪಡಿಬೇಕು. ಅಲ್ಲಿಯವರೆಗೂ ವೇಮನ ಆಕೆಯನ್ನ ತದೇಕ ಚಿತ್ತದಿಂದ ನೋಡಬೇಕು. ಅತ್ತಿಗೆ ಮಾತಿನಂತೆ ನಡೆದ ಈ ಪ್ರಸಂಗದಲ್ಲಿ ವೇಮನನಿಗೆ ಸ್ತ್ರೀಯ ದೇಹದ ಮೇಲಿನ ಮೋಹ ಹೋಗಿ ಜೀವನದ ನಶ್ವರತೆ ಅರಿವಾಯಿತು. ಆ ಕ್ಷಣವೇ ಅವರಲ್ಲಿ ವೈರಾಗ್ಯ ಮೂಡಿ ಜ್ಞಾನದ ಹಾದಿ ಹಿಡಿದ್ರು ಅಂದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ದಂಡಾಧಿಕಾರಿ ಸಿಗಬತ್ತುಲ್ಲಾ ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟು ಮತ್ತು ಸಾವು ಅನಿವಾರ್ಯ. ಆದರೆ ಈ ಎರಡರ ನಡುವೆ ನಾವು ಬದುಕುವ ರೀತಿ ಮುಖ್ಯ. ವೇಮನರು ತಮ್ಮ ಕವಿತೆಗಳ ಮೂಲಕ ಬದುಕಿನ ಸತ್ಯವನ್ನ ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ, ಅವರ ತತ್ವಗಳು ಇಡೀ ಮಾನವ ಕುಲಕ್ಕೆ ಪ್ರೇರಣೆ. ಅಜ್ಞಾನದ ಕತ್ತಲೆಯಿಂದ ಸುಜ್ಞಾನದ ಕಡೆಗೆ ಸಾಗುವ ದಾರಿಯನ್ನು ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ ಎಂದರು. ವಿಜಯಪುರ ಪುರಸಭಾ ಕಚೇರಿಯಿಂದ ಶಿಡ್ಲಘಟ್ಟ ಕ್ರಾಸ್ವರೆಗೂ ನಡೆಯುತ್ತಿರುವ ರಸ್ತೆ ವಿಸ್ತರಣೆ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಕೂಡಲೇ ಸರಿಪಡಿಸಬೇಕೆಂದು ಆಗ್ರಹಿಸಿ ಸೋಮವಾರ ಸ್ಥಳೀಯ ನಾಗರಿಕರು ಪ್ರತಿಭಟನೆ ನಡೆಸಿ ಪುರಸಭಾ ಮುಖ್ಯಾಧಿಕಾರಿ ಸತ್ಯನಾರಾಯಣ್ ಅವರಿಗೆ ಮನವಿ ಸಲ್ಲಿಸಿದರು. ವಿಜಯಪುರ ಸ್ಥಳೀಯ ನಿವಾಸಿಗಳಿಗೆ, ಅಂಗಡಿ ಮುಗ್ಗಟ್ಟಿನ ಮಾಲೀಕರಿಗೆ ಪುರಸಭೆಗೆ ರಸ್ತೆ ವಿಸ್ತರಣೆ ಕುರಿತು ಯಾವುದೇ ಮಾಹಿತಿ ನೀಡದೆ ಪಿಡಬ್ಲ್ಯೂಡಿ ಇಲಾಖಾ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಕಾಮಗಾರಿ ನಡೆಸುತ್ತಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಈಗಿರುವ ರಸ್ತೆ ಮಧ್ಯಭಾಗದಿಂದ 2 ಬದಿಯ ಸಮಾನಾಂತರವಾಗಿ ರಸ್ತೆಯನ್ನು ವಿಸ್ತರಣೆ ಮಾಡಬೇಕು. ಪ್ರಭಾವಿಗಳ ಆಸ್ತಿ ಉಳಿಸಲು ರಸ್ತೆಯ ವಿಸ್ತರಣೆ ಒಂದು ಭಾಗಕ್ಕೆ ಮಾತ್ರ ಸೀಮಿತಗೊಳಿಸಬಾರದು. ಪುರಸಭೆಗೆ ಆದಾಯ ಬರುವ ಆಸ್ತಿಯನ್ನ ಅನಗತ್ಯವಾಗಿ ರಸ್ತೆ ವಿಸ್ತರಣೆಗೆ ಕಾಮಗಾರಿಗೆ ಬಳಕೆ ಮಾಡಬಾರದು ಅಂತ ನಾಗರಿಕರು ಒತ್ತಾಯಿಸಿದರು. ಸ್ಥಳೀಯ ಅಂಗಡಿ ಮಾಲೀಕ ಮನೋಹರ್ ಮಾತನಾಡಿ, ರಸ್ತೆ ಮಧ್ಯದಿಂದ 2 ಬದಿಗೆ 65 ಅಡಿ ರಸ್ತೆ ಅಗಲೀಕರಣವಾಗಬೇಕು. ಈವರೆಗೆ ರಸ್ತೆ ವಿಸ್ತರಣೆಯ ಬಗ್ಗೆ ಸ್ಥಳೀಯರಿಗೆ ನೋಟಿಸ್ ಆಗಲಿ, ರೆಡ್ ಟ್ಯಾಪ್ ಮಾರ್ಕಿಂಗ್ ಮಾಡಿಲ್ಲ. ಬದಲಿಗೆ ಪಿಡಬ್ಲ್ಯೂಡಿ ಇಲಾಖೆ ಎಂಜಿನಿಯರ್ಗಳು ರಸ್ತೆಯ ವಿಸ್ತರಣೆಯಲ್ಲಿ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ರಸ್ತೆ ವಿಸ್ತರಣೆಯ ಕಾಮಗಾರಿಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಅಂತ ದೂರಿದರು. ಸ್ಥಳೀಯ ಮನೆ ನಿವಾಸಿ ಸುಹಾಸ್ ಮಾತನಾಡಿ, ರಸ್ತೆ ವಿಸ್ತರಣೆಯಲ್ಲಿ ನ್ಯಾಯಯುತವಾಗಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲವಾಗಲಿದೆ. ಅದರ ಬದಲಿಗೆ ಒಬ್ಬಿಬ್ಬರ ಆಸ್ತಿ ಉಳಿಸುವ ಸಲುವಾಗಿ 10 ಜನರಿರುವ ಜಾಗದಲ್ಲಿ ಒಂದೇ ಬದಿಗೆ ರಸ್ತೆಯ ವಿಸ್ತರಣೆಯನ್ನು ಮಾಡಲಾಗ್ತಿದೆ. ಸಂಬಂಧಿಸಿದ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಉತ್ತರಿಸುತ್ತಿದ್ದಾರೆ ಅಂತ, ಇದು ಖಂಡನೀಯ ಅಂತ ಆರೋಪಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏರುತ್ತಿದೆ ಚಿಮುಲ್ ಚುನಾವಣೆ ಕಾವು. ಗೌರಿಬಿದನೂರಿನಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ಮಾತಿನ ಯುದ್ಧ. ರೈತರ ಬಂಡವಾಳಶಾಹಿಗಳ ರೈತರೇ ನಿರ್ಧಾರ ಮಾಡಲಿ ಎಂದ ಶಿವಶಂಕರ್ ರೆಡ್ಡಿ. ರೈತರ ನಿದ್ದೆಗೆಡಿಸಿದ ಸರಣಿ ಕೇಬಲ್ ಕಳ್ಳತನ. ಚೆದುಮನಹಳ್ಳಿಯಲ್ಲಿ ತಡರಾತ್ರಿ ಕೇಬಲ್ ಕಳುವು. ಗುಡಿಬಂಡೆ ತಾಲೂಕಿನಲ್ಲಿ ಕೇಬಲ್ ಕಳ್ಳರ ಗ್ಯಾಂಗ್ ಬಂಧನಕ್ಕೆ ಆಗ್ರಹಿಸಿ ಪೊಲೀಸ್ ಠಾಣೆಗೆ ದೂರು. ದೇವನಹಳ್ಳಿಯಲ್ಲಿ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆ. ನಂದಿನಿ ಭರವಸೆಯ ಬ್ರ್ಯಾಂಡ್ ಎಂದ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ. ವಾರ್ತೆಗಳು ಮುಕ್ತಾಯವಾಗಿದೆ. ನಮಸ್ಕಾರ. ಭರವಸೆಯ ಬೆಳಕು ರಾಯಲ್ಸ್ ಕನ್ನಡ ಟಿವಿ.